ಅನೇಕರು ಕ್ಯಾಲ್ಸಿಯಮನ್ನು ತೆಗೆದುಕೊಳ್ತಾರೆ. ಎಲುಬು ಸವಿತಾ ಇರುತ್ತೆ, ಆದ್ದರಿಂದ ಕ್ಯಾಲ್ಸಿಯಮನ್ನು ಡಾಕ್ಟರ್ ವೈದ್ಯರು ಹೇಳಿರ್ತಾರೆ, ಅದಕ್ಕೆ ನಾವು ತೆಗೆದುಕೊಳ್ತಾ ಇರ್ತೀವಿ. ಆದರೆ ಕ್ಯಾಲ್ಸಿಯಂನ ತೆಗೆದುಕೊಳ್ತಾ ಇರುವವರು ಒಂದು ಗಮನಿಸಬೇಕು, ಆ ಕ್ಯಾಲ್ಸಿಯಂ ಅಬ್ಸಾರ್ಬ್ ಆಗಬೇಕು. ಅದು ರಕ್ತದಲ್ಲೇ ಇದ್ದು ಹಾಗೆ ಮೂತ್ರದ ಮೂಲಕ ಹೊರಗಡೆ ಹೋಗ್ಬಿಟ್ರೆ ಪ್ರಯೋಜನ ಆಗೋದಿಲ್ಲ. ಸೊ ನಮಗೆ ಕಿಡ್ನಿ ಸ್ಟೋನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬದಲಿಗೆ ಕ್ಯಾಲ್ಸಿಯಂ ಜೊತೆಗೆ ಕ್ಯಾಲ್ಸಿಯಮನ್ನು ಅಬ್ಸಾರ್ಬ್ ಮಾಡಿ ಬೋನಿಗೆ ತೆಗೆದುಕೊಂಡು ಹೋಗುವಂಥ 2 ಅಂಶಗಳನ್ನು ಕ್ಯಾಲ್ಸಿಯಂ ಜೊತೆಗೆ ತೆಗೆದುಕೊಳ್ಬೇಕು. ಆ 2 ಅಂಶಗಳು ಇರುವಂತಹ ಕ್ಯಾಲ್ಸಿಯಮನ್ನೇ ನೀವು ತೆಗೆದುಕೊಳ್ಬೇಕು. ಸೊ ಆ ಕ್ಯಾಲ್ಸಿಯಂ ಸಪ್ಲಿಮೆಂಟಲ್ಲಿ ವಿಟಮಿನ್ ಡಿ ಇರಬೇಕು. ವಿಟಮಿನ್ ಡಿ ಬಹಳ ಮುಖ್ಯ ಆದ್ಮೇಲೆ ಕ್ಯಾಲ್ಸಿಯಮನ್ನು ಕ್ಯಾರಿ ಮಾಡೋದೇ ಅದು. ನಮ್ಮ ರಕ್ತದಲ್ಲಿ ಸ್ಟಾಕ್ ಆಗಬಾರ್ದು. ಅದು ರಕ್ತದಿಂದ ನಮ್ಮ ಎಲುಬಿಗೆ, ನಮ್ಮ ಜೀವಕೋಶಗಳಿಗೆ ಹೋಗಬೇಕು ಅಂದರೆ ಅಲ್ಲಿ ವಿಟಮಿನ್ ಡಿ ಬೇಕು. ಹಾಗೆಯೇ ವಿಟಮಿನ್ ಕೆ ಕೂಡ ಬೇಕು. ಈ ವಿಟಮಿನ್ ಕೆ ಮತ್ತು ವಿಟಮಿನ್ ಡಿ ಇರುವಂತಹ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ತೆಗೆದುಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ನೀವು ತೆಗೆದುಕೊಂಡಂತಹ ಕ್ಯಾಲ್ಸಿಯಂ ಪ್ರಯೋಜನಕ್ಕೆ ಬರುತ್ತೆ.